ಒಳ್ಳೆ ಆಡಳಿತವನ್ನು ಮಾಡೋದಕ್ಕೆ ಇವರು ಕಿತ್ತಾಡೋದಕ್ಕೆ ಅಂತೇಳಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅವರ ಪಕ್ಷದ ವಿಚಾರ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರ ಸತ್ತು ಹೋಗಿದೆ. ಇಲ್ಲಿರುವಂಥ DC ಅವರು ಕೂಡ ಏನೊಂದು ರೂಪಾಯಿ ಕೆಲಸನೂ ಮಾಡ್ತಿಲ್ಲ. ಆಡಳಿತಾತ್ಮಕವಾಗಿ ಇದನ್ನೆಲ್ಲವನ್ನ ವೀಕ್ಷಣೆ ಮಾಡಬೇಕಾಗಿದ್ದು, ಇವೆಲ್ಲವನ್ನ ತಹಬದಿಯಲ್ಲಿ ಇಡಬೇಕಾಗಿರುವಂಥದ್ದು DC ಅವರ ಕರ್ತವ್ಯ. ಆದರೆ DC ಅವರು ಬರೀ ಪರಮೇಶ್ವರ್ ಹಿಂದೆ ಬಂದಾಗ ಎಸ್ಕಾರ್ಟ್ ಮಾಡೋದ್ರಲ್ಲಿ ಬಿಟ್ಟರೆ ಅವ್ರ ಆಫೀಸರು ಇರಲ್ಲ. ಅವರು ಸಾಕಷ್ಟು ಬಾರಿ ನಾವು ಆಫೀಸ್ಗೆ ಹೋದಾಗ ಆಫೀಸರು ಸಿಕ್ಕಲ್ಲ. ಅವ್ರಿಗೆ ಏನಂದ್ರೆ ಪರಮೇಶ್ವರ್ ಅವ್ರು ಹೇಳಿದ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ. ಅದು ಬಿಟ್ಟರೆ ಇನ್ನು ಯಾರು ಹೇಳಿದ್ರು, KN ರಾಜಣ್ಣ ಹೇಳಿದ್ರು ಕೆಲಸ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಶಾಸಕರು ಬಿಡಿ, ಶಾಸಕರನ್ನು ಕೇಳಲೇಬೇಡಿ, ಸರ್ವಾಧಿಕಾರವನ್ನು ಇವತ್ತು DC ಅವರು ಮಾಡ್ತಾ ಇದ್ದಾರೆ. ಅದರಿಂದ ನಾನು ಕೂಡಲೇ ಜಿಲ್ಲಾ ಸಚಿವರಿಗೆ ವಿನಂತಿ ಮಾಡ್ತೇನೆ, ಈ DC ಮೊದಲು ಚೇಂಜ್ ಮಾಡಿ. ನಿಮಗೆ ಸರ್ಕಾರಕ್ಕೆ ₹1 ಮರ್ಯಾದೆ ಬರಲ್ಲ. ಯಾವುದೇ ಆಫೀಸಲ್ಲೇ ಕೂತ್ಕೊಳ್ಳಲ್ಲ, ಅವರು ಅರ್ಥನೂ ಮಾಡ್ಕೊಳ್ಳಲ್ಲ, ಫೈಲ್ಗಳನ್ನು ನೋಡಲ್ಲ, ಮನಸ್ಸೋ ಇಚ್ಛೆ ಆರ್ಡರ್ಗಳನ್ನು ಮಾಡ್ತಾರೆ. ಕಾನೂನು ಬಾಹಿರವಾಗಿ ಆರ್ಡರ್ಗಳನ್ನು ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಈ ರೀತಿಯ ಉದಾಹರಣೆ ಕೊಡಿ ಸರ್, ಮನಸ್ಸೋ ಇಚ್ಛೆ ಆರ್ಡರ್ ಮಾಡಿರೋ ನಿಮಗೆ ಕೊಡ್ತೇನೆ. ಅದನ್ನ ನಾನು ಈಗ ಚೀಫ್ ಸೆಕ್ರೆಟರಿಗೆ ಬರಿತಾ ಇದ್ದೇನೆ. ಇಲ್ಲಿ ಏನೇನು ಈ ಮೇಡಮ್ ಅವ್ರು ಬಂದ ಮೇಲೆ ಇಲ್ಲಿ ವ್ಯವಸ್ಥೆಗಳು ಸರಿಗಿಲ್ಲ ಅನ್ನೋದನ್ನ, ಬರೀ ಪ್ರಾಮಾಣಿಕವಾಗಿದ್ರೆ ಆಗಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಬರೀ ಪ್ರಾಮಾಣಿಕವಾಗಿದ್ರೇನೆ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಅಲ್ಲ. ಸಾರ್ವಜನಿಕರ ಕಷ್ಟಗಳನ್ನ, ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕು. ಮತ್ತೆ ಸಾರ್ವಜನಿಕರ ಪರವಾಗಿ ಕಾನೂನುಗಳೇ ಕೆಲಸ ಮಾಡಿಕೊಡ್ಬೇಕು. ಕಾನೂನುಗಳಿರೋದು ಬಡವರು ಕೆಲಸ ಮಾಡೋಕ್ಕೆ, ಕಾನೂನನ್ನ ಬರೆದಿಡೋದಕ್ಕಲ್ಲ. ಅದರಿಂದ ಸಾಕಷ್ಟು ಈ ಮೇಡಮ್ ಅವರು ಬಂದ ಮೇಲೆ ಸಾಕಷ್ಟು ಗೊಂದಲಗಳನ್ನು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾವ್ರೆ. ನಾನು ಪರಮೇಶ್ ಸಾಹೇಬ್ ಅವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು DC ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಎಷ್ಟು ಕಡತಗಳು, ರೆವಿನ್ಯೂ ಇಲಾಖೆಯ ಕಡತಗಳು ಬಿದ್ದಿವೆ, ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿವೆ ಅನ್ನೋದನ್ನ ದಯವಿಟ್ಟು ನೀವು ರಿವ್ಯೂ ಮಾಡಿ. ಪ್ರತಿ ತಾಲೂಕುಗಳಿಗೆ DC ಅವರು ಬರೀ ಕಾಟಾಚಾರದ ವಿಸಿಟ್ ಮಾಡಿದ್ರೆ ಆಗಲ್ಲ. ಅಲ್ಲಿ ತಾಲೂಕು ಆಫೀಸಲ್ಲಿ ಮತ್ತೆ CEO ಅವರ ಆಫೀಸಲ್ಲಿ ಅವ್ರಿಗೇನು ಅನುಭವದ ಕೊರತೆ ಅಲ್ಲ ಸರ್? ಏನು ನನಗೆ ಗೊತ್ತಿಲ್ಲ, ನನ್ನ ಮೇಲ್ನೋಟಕ್ಕೆ ಕಾಣಿಸುತ್ತೆ ಅನುಭವದ ಕೊರತೆ ಮೇಡಮ್ ಅವ್ರಿಗಿದೆ ಅಂತ ಅನ್ಸುತ್ತೆ. ಅದರಿಂದ ತಕ್ಷಣ ಈ DC ಅವ್ರನ್ನ ಬದಲಾವಣೆ ಮಾಡಬೇಕು. ಒಳ್ಳೆಯವ್ರನ್ನ DC ಅವ್ರನ್ನ, ಸ್ವಲ್ಪ ಅನುಭವ ಇರುವಂಥ DC ಅವ್ರನ್ನ ಇಲ್ಲಿ ಹಾಕಬೇಕು ಅಂತ ಹೇಳಿ ನಾನು ಪರಮೇಶ್ ಅವ್ರಿಗೆ ವಿನಂತಿ ಮಾಡ್ತೇನೆ. ಅವ್ರಿಗಿರೋ ಅಧಿಕಾರನ ಚಲಾಯಿಸ್ತಾ ಇಲ್ಲ ಅಂತ. ಬರೀ ಪರಮೇಶ್ವರ್ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಇಲ್ಲಿ ಪರಮೇಶ್ವರ್ ಚೀಟಿ ಕೊಟ್ರೆ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಹೊರತು ಯಾವ MLAಗಳದ್ದು ಆಗಲ್ಲ, ಯಾವ ಇಲ್ಲಿ ರಾಜಣ್ಣ ಅವ್ರದ್ದು ಆಗಲ್ಲ, ಜಯಚಂದ್ರ ಅವ್ರದ್ದು ಯಾರ್ದು ಆಗಲ್ಲ. ಇಲ್ಲಿ ನಮ್ದೇ ಆಗದೇ ಇಲ್ಲ, ನಮ್ದೇ ಆಗಲ್ಲ ಅಲ್ರಿ. ರಾಜಣ್ಣ ಅವ್ರದೇ ಆಗಿಲ್ಲ ಅಂದ್ಮೇಲೆ ನಮ್ದಾಗುತ್ತಾ? ಅಲ್ಲಲ್ಲ ಸುರೇಶ್ ಗೌಡ್ರ, ನೀವು ಮಿನಿಸ್ಟರ್ ಪಕ್ಕದಾಗೆ ಕೂತಿರ್ತೀರಾ, ಮಿನಿಸ್ಟರ್ ಎದುರಿಗೆ ಮಾತಾಡ್ತಿರ್ತೀರಾ, ಅವ್ರ ಎದುರಿಗೆ ಹೇಳ್ತೀರಾ, ಈಗ ಹೇಳ್ತೀರಾ ಆಗೋದಿಲ್ಲ. ಮೀಟಿಂಗ್ ಅಲ್ಲೇ ಅಲ್ಲ, ಸರ್ಕಾರ ಕೇಳಿ, ಯಾವುದೇ ಒಂದು ಸರ್ಕಾರ 1 ವರ್ಷ ಹನಿಮೂನ್ ಇರ್ತದೆ. ನಾವು ಸರ್ಕಾರ 1 ವರ್ಷ ಮುಗಿದೋಗೈತಲ್ಲ, ಈಗ 1 ವರ್ಷ ಮುಗಿದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಯಾಕೆ ಮೊನ್ನೆಲ್ಲ KDP ಮೀಟಿಂಗ್ ಅಲ್ಲೆಲ್ಲ ಜೊತೆಲೇ ಇದ್ರೆ ಹೇಳಕ್ಕಾಗಲ್ವಾ? ಅಲ್ಲಿ ಹೇಳಿದ್ದೇವೆ, ಅಲ್ಲಿ ಹೇಳೋ ಕಡೆ ಹೇಳ್ತೇವೆ. ಅವರು ಎಚ್ಚರಿಸಬೇಕಲ್ಲ. ಬಿಜೆಪಿಗರು ಪ್ರೆಸ್ ಮೀಟ್ಗೆ ಅಷ್ಟೇ ಸೀಮಿತ ಆಗ್ತಾ ಇದ್ರ ಅಂತ. ಯಾವ್ದು ಹೇಳಿ? ಬಿಜೆಪಿಗರು ಪ್ರೆಸ್ ಮೀಟ್ಗೆ ಅಷ್ಟೇ ಸೀಮಿತ ಆಗ್ತಾ ಇದ್ರ, ಹೋರಾಟ ಮಾಡಿದ್ವಲ್ಲ ಮೂಡ ಹಗರಣದಲ್ಲಿ, ಬೆಂಗಳೂರು ಟು ಇಲ್ಲಿ ತುಮಕೂರಿನಲ್ಲಿ ನಾವು ಹೋರಾಟ ಮಾಡ್ತಾನೆ ಇದೀವಲ್ಲ. ಸಾಕಷ್ಟು ವಿಷಯಗಳನ್ನ ನಾವು ಇವಾಗ ತಗೊಳ್ತಾ ಇದ್ದೇವೆ. ಯಾವುದು ಎಕ್ಸ್ಪ್ರೆಸ್ ಕ್ಯಾನಲ್, ನಮ್ಮ ಗುಬ್ಬಿಯಿಂದ ಕುಣಿಗಲ್ಗೆ ಹೋಗುವಂಥ ಎಕ್ಸ್ಪ್ರೆಸ್ ಕ್ಯಾನಲ್ನ ನಿಲ್ಲಿಸಬೇಕು ಅಂತೇಳಿ ಹೋರಾಟ ಮಾಡಿದ್ದೇವೆ. ಬೇರೆ ಬೇರೆ ಒಳ್ಳೆ ಆಡಳಿತವನ್ನು ಮಾಡೋದಕ್ಕೆ ಇವರು ಕಿತ್ತಾಡೋದಕ್ಕೆ ಅಂತೇಳಿ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವರ ಪಕ್ಷದ ವಿಚಾರ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರ ಸತ್ತು ಹೋಗಿದೆ. ಇಲ್ಲಿರುವಂಥ DC ಅವರು ಕೂಡ ಏನೊಂದು ರೂಪಾಯಿ ಕೆಲಸನೂ ಮಾಡ್ತಿಲ್ಲ. ಆಡಳಿತಾತ್ಮಕವಾಗಿ ಇದನ್ನೆಲ್ಲವನ್ನ ವೀಕ್ಷಣೆ ಮಾಡಬೇಕಾಗಿದ್ದು, ಇವೆಲ್ಲವನ್ನ ತಹಬದಿಯಲ್ಲಿ ಇಡಬೇಕಾಗಿರುವಂಥದ್ದು DC ಅವರ ಕರ್ತವ್ಯ. ಆದರೆ DC ಅವರು ಬರೀ ಪರಮೇಶ್ವರ್ ಹಿಂದೆ ಬಂದಾಗ ಎಸ್ಕಾರ್ಟ್ ಮಾಡೋದ್ರಲ್ಲಿ ಬಿಟ್ಟರೆ ಅವ್ರ ಆಫೀಸರು ಇರಲ್ಲ. ಅವರು ಸಾಕಷ್ಟು ಬಾರಿ ನಾವು ಆಫೀಸ್ಗೆ ಹೋದಾಗ ಆಫೀಸರು ಸಿಕ್ಕಲ್ಲ. ಅವ್ರಿಗೆ ಏನಂದ್ರೆ ಪರಮೇಶ್ವರ್ ಅವ್ರು ಹೇಳಿದ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ. ಅದು ಬಿಟ್ಟರೆ ಇನ್ನು ಯಾರು ಹೇಳಿದ್ರು, KN ರಾಜಣ್ಣ ಹೇಳಿದ್ರು ಕೆಲಸ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಶಾಸಕರು ಬಿಡಿ, ಶಾಸಕರನ್ನು ಕೇಳಲೇಬೇಡಿ, ಸರ್ವಾಧಿಕಾರವನ್ನು ಇವತ್ತು DC ಅವರು ಮಾಡ್ತಾ ಇದ್ದಾರೆ. ಅದರಿಂದ ನಾನು ಕೂಡಲೇ ಜಿಲ್ಲಾ ಸಚಿವರಿಗೆ ವಿನಂತಿ ಮಾಡ್ತೇನೆ, ಈ DC ಮೊದಲು ಚೇಂಜ್ ಮಾಡಿ. ನಿಮಗೆ ಸರ್ಕಾರಕ್ಕೆ ₹1 ಮರ್ಯಾದೆ ಬರಲ್ಲ. ಯಾವುದೇ ಆಫೀಸಲ್ಲೇ ಕೂತ್ಕೊಳ್ಳಲ್ಲ, ಅವರು ಅರ್ಥನೂ ಮಾಡ್ಕೊಳ್ಳಲ್ಲ, ಫೈಲ್ಗಳನ್ನು ನೋಡಲ್ಲ, ಮನಸ್ಸೋ ಇಚ್ಛೆ ಆರ್ಡರ್ಗಳನ್ನು ಮಾಡ್ತಾರೆ. ಕಾನೂನು ಬಾಹಿರವಾಗಿ ಆರ್ಡರ್ಗಳನ್ನು ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಈ ರೀತಿಯ ಉದಾಹರಣೆ ಕೊಡಿ ಸರ್, ಮನಸ್ಸೋ ಇಚ್ಛೆ ಆರ್ಡರ್ ಮಾಡಿರೋ ನಿಮಗೆ ಕೊಡ್ತೇನೆ. ಅದನ್ನ ನಾನು ಈಗ
ಚೀಫ್ ಸೆಕ್ರೆಟರಿಗೆ ಬರಿತಾ ಇದ್ದೇನೆ. ಇಲ್ಲಿ ಏನೇನು ಈ ಮೇಡಮ್ ಅವ್ರು ಬಂದ ಮೇಲೆ ಇಲ್ಲಿ ವ್ಯವಸ್ಥೆಗಳು ಸರಿಗಿಲ್ಲ ಅನ್ನೋದನ್ನ ಬರೀ ಪ್ರಾಮಾಣಿಕವಾಗಿದ್ರೆ ಆಗಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಬರೀ ಪ್ರಾಮಾಣಿಕವಾಗಿದ್ರೇನೆ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಅಲ್ಲ. ಸಾರ್ವಜನಿಕರ ಕಷ್ಟಗಳನ್ನ ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕು, ಮತ್ತೆ ಸಾರ್ವಜನಿಕರ ಪರವಾಗಿ ಕಾನೂನು ಒಳಗಡೆ ಕೆಲಸ ಮಾಡಿಕೊಡ್ಬೇಕು. ಕಾನೂನುಗಳಿರೋದು ಬಡವರು ಕೆಲಸ ಮಾಡೋಕ್ಕೆ, ಕಾನೂನನ್ನ ಬರೆದಿಡೋದಕ್ಕಲ್ಲ. ಅದರಿಂದ ಸಾಕಷ್ಟು ಈ ಮೇಡಮ್ ಅವರು ಬಂದ ಮೇಲೆ ಸಾಕಷ್ಟು ಗೊಂದಲಗಳನ್ನ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾವ್ರೆ. ನಾನು ಪರಮೇಶ್ ಸಾಹೇಬ್ ಅವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು DC ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಎಷ್ಟು ಕಡತಗಳು, ರೆವಿನ್ಯೂ ಇಲಾಖೆಯ ಕಡತಗಳು ಬಿದ್ದಿವೆ, ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿವೆ ಅನ್ನೋದನ್ನ ದಯವಿಟ್ಟು ನೀವು ರಿವ್ಯೂ ಮಾಡಿ. ಪ್ರತಿ ತಾಲೂಕುಗಳಿಗೆ DC ಅವರು ಬರೀ ಕಾಟಾಚಾರದ ವಿಸಿಟ್ ಮಾಡಿದ್ರೆ ಆಗಲ್ಲ. ಅಲ್ಲಿ ತಾಲೂಕು ಆಫೀಸಲ್ಲಿ ಮತ್ತೆ CEO ಅವರ ಆಫೀಸಲ್ಲಿ ಅವ್ರಿಗೇನು ಅನುಭವದ ಕೊರತೆನಾ ಸರ್? ಏನು ನನಗೆ ಗೊತ್ತಿಲ್ಲ, ನನ್ನ ಮೇಲ್ನೋಟಕ್ಕೆ ಕಾಣಿಸುತ್ತೆ ಅನುಭವದ ಕೊರತೆ ಮೇಡಮ್ ಅವ್ರಿಗಿದೆ ಅಂತ ಅನ್ಸುತ್ತೆ. ಅದರಿಂದ ತಕ್ಷಣ ಈ DC ಅವ್ರನ್ನ ಬದಲಾವಣೆ ಮಾಡಬೇಕು. ಒಳ್ಳೆಯವ್ರನ್ನ DC ಅವ್ರನ್ನ, ಸ್ವಲ್ಪ ಅನುಭವ ಇರುವಂಥ DC ಅವ್ರನ್ನ ಇಲ್ಲಿ ಹಾಕಬೇಕು ಅಂತ ಹೇಳಿ ನಾನು ಪರಮೇಶ್ ಅವ್ರಿಗೆ ವಿನಂತಿ ಮಾಡ್ತೇನೆ. ಅವ್ರಿಗಿರೋ ಅಧಿಕಾರನ ಚಲಾಯಿಸ್ತಾ ಇಲ್ಲ ಅಂತಾನೆ. ಬರೀ ಪರಮೇಶ್ವರ್ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಇಲ್ಲಿ ಪರಮೇಶ್ವರ್ ಚೀಟಿ ಕೊಟ್ರೆ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಹೊರತು ಯಾವ MLAಗಳದ್ದು ಆಗಲ್ಲ, ಯಾವ ಇಲ್ಲಿ ರಾಜಣ್ಣ ಅವ್ರದ್ದು ಆಗಲ್ಲ, ಜಯಚಂದ್ರ ಅವ್ರದ್ದು ಯಾರ್ದು ಆಗಲ್ಲ. ಇಲ್ಲಿ ಉಸ್ತುವಾರಿ ಮಂತ್ರಿ ನಮ್ದೇ ಆಗದೇ ಇಲ್ಲ, ನಮ್ದೇ ಆಗಲ್ಲ ಅಲ್ರಿ. ರಾಜಣ್ಣ ಅವ್ರದೇ ಆಗಿಲ್ಲ ಅಂದ್ಮೇಲೆ ನಮ್ದಾಗುತ್ತಾ? ಅಲ್ಲಲ್ಲ ಸುರೇಶ್ ಗೌಡ್ರ, ನೀವು ಮಿನಿಸ್ಟರ್ ಪಕ್ಕದಾಗೆ ಕೂತಿರ್ತೀರಾ, ಮಿನಿಸ್ಟರ್ ಎದುರಿಗೆ ಮಾತಾಡ್ತಿರ್ತೀರಾ, ಅವ್ರ ಎದುರಿಗೆ ಹೇಳ್ತೀರಾ, ಈಗ ಹೇಳ್ತೀರಾ ಆಗೋದಿಲ್ಲ ಮೀಟಿಂಗ್ ಅಲ್ಲೇ ಅಲ್ಲ. ಸರ್ಕಾರ ಕೇಳಿ, ಯಾವುದೇ ಒಂದು ಸರ್ಕಾರ 1 ವರ್ಷ ಹನಿಮೂನ್ ಇರ್ತದೆ. ನಾವು ಆ ಸರ್ಕಾರ 1 ವರ್ಷ ಮುಗಿದೋಗೈತಲ್ಲ. ಈಗ 1 ವರ್ಷ ಮುಗಿದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಯಾಕೆ ಮೊನ್ನೆಲ್ಲ KDP ಮೀಟಿಂಗ್ ಅಲ್ಲೆಲ್ಲ ಜೊತೆಲೇ ಇದ್ರಿ, ಹೇಳಕ್ಕಾಗಲ್ವಾ? ಅಲ್ಲಿ ಹೇಳಿದ್ದೇವೆ, ಅಲ್ಲಿ ಹೇಳೋ ಕಡೆ ಹೇಳ್ತೇವೆ. ಅವರು ಎಚ್ಚರಿಸಬೇಕಲ್ಲ. ಬಿಜೆಪಿಗರು ಪ್ರೆಸ್ ಮೀಟ್ಗೆ ಅಷ್ಟೇ ಸೀಮಿತ ಆಗ್ತಾ ಇದ್ರ ಅಂತ. ಯಾವ್ದು ಹೇಳಿ? ಬಿಜೆಪಿಗರು ಪ್ರೆಸ್ ಮೀಟ್ಗೆ ಅಷ್ಟೇ ಸೀಮಿತ ಆಗ್ತಾ ಇದ್ರ, ಹೋರಾಟಗಳು ಮಾಡ್ತಿಲ್ಲ. ಹೋರಾಟ ಮಾಡಿದ್ವಲ್ಲ, ಮೂಡ ಹಗರಣದಲ್ಲಿ ಬೆಂಗಳೂರು ಟು ಇಲ್ಲಿ ತುಮಕೂರಿನಲ್ಲಿ ನಾವು ಹೋರಾಟ ಮಾಡ್ತಾನೆ ಇದೀವಲ್ಲ. ಸಾಕಷ್ಟು ವಿಷಯಗಳನ್ನ ನಾವು ಇವಾಗ ತಗೊಳ್ತಾ ಇದ್ದೇವೆ. ಯಾವುದು ಎಕ್ಸ್ಪ್ರೆಸ್ ಕ್ಯಾನಲ್, ನಮ್ಮ ಗುಬ್ಬಿಯಿಂದ ಕುಣಿಗಲ್ಗೆ ಹೋಗುವಂತ ಎಕ್ಸ್ಪ್ರೆಸ್ ಕ್ಯಾನಲ್ ನಿಲ್ಲಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದೇವೆ. ಬೇರೆ ಬೇರೆ